ನಾವು ಕೃಷಿಕ ಕುಟುಂಬವೇ. ನಮ್ಮ ತಂದೆ ಮೊದಲು ತುಂಬಾ ಇಲ್ಲಿ ಭಾರಿ ದೊಡ್ಡ ಕೃಷಿಕರು. ಆ ಕಾಲದ ಕೃಷಿ ಅಂತ ಹೇಳಿದ್ರೆ ತುಂಬಾ ಇಲ್ಲಿ ಭತ್ತದ ಗದ್ದೆ ಇತ್ತು. ನಮಗೆ ತುಂಬಾ ಭತ್ತ ಮಾಡ್ತಾ ಇದ್ದೆವು. ಬಂತು ಬಂತು ಏನಾಯ್ತು ಅಂದ್ರೆ ಭತ್ತಕ್ಕೆ ತುಂಬಾ ನಮ್ಮ ತಂದೆ ತೀರಿದ ನಂತರ ಅದನ್ನ ಮಾಡಿಸಿಕೊಂಡು ತುಂಬಾ ಕಷ್ಟ ಆಯ್ತು. ಅದರಲ್ಲಿ ನಾವು ಲಾಭದಾಯಕವೂ ಅಲ್ಲ. ಮತ್ತೆ ಇಲ್ಲಿ ಎಲ್ಲ ಕಡೆ ಅಡಿಕೆ ತೋಟ ಆಗುವಾಗ ಮಧ್ಯ ಮಧ್ಯದಲ್ಲಿ ಅಡಿಕೆ ಭತ್ತ ಮಾಡ್ಲಿಕ್ಕೂ ಆಗುದಿಲ್ಲ. ಅದಕ್ಕೆ ತುಂಬಾ ರೋಗ ಬಂತು. ಹಾಗೆ ಭತ್ತದ ಗದ್ದೆಯನ್ನು ನಾವು ಕಡಿಮೆ ಮಾಡಿ ಈಗ ನಾವು ತೋಟಗಾರಿಕಾ ಬೆಳೆಗಳಿಗೆ ನಾವು ತೊಡಗಿಸಿಕೊಂಡೆವು. ತೋಟಗಾರಿಕೆ ಬೆಳೆ ಅಂತ ಹೇಳಿದ್ರೆ ಮೊದಲು ನಾವು ಅಡಿಕೆ ತೋಟ, ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡಿದ ಅಡಿಕೆ ತೋಟ. ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ತೆಂಗು, ಬಾಳೆ, ಕೊಕ್ಕೋ, ಕಾಳು ಮೆಣಸು. ಈಗ ಅದನ್ನು ಸ್ವಲ್ಪ ಅಡಿಕೆ ತೋಟ ಮೊದಲನೇ ಹಾಗೆ ಮಾಡಿಕೊಂಡು ಬಂದೆವು. ಇತ್ತೀಚೆಗೆ ಒಂದು 10 ವರ್ಷದ ಇತ್ತೀಚೆಗೆ ನಾವು ಅಡಿಕೆ ಇದು ನೋಡುವಾಗ ತುಂಬಾ ಕಷ್ಟ ನೋಡಿಕೊಂಡು ಒಂದು ಸಮಗ್ರ ಕೃಷಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೆ ನಾನು. ಅದರಲ್ಲಿ ಈಗ ಜೇನುಗಾರಿಕೆ ಉಂಟು, ಸ್ವಲ್ಪ ಸಣ್ಣ ಮಟ್ಟಿನ ಹೈನುಗಾರಿಕೆ ಮತ್ತು ವಿದೇಶಿ ಹಣ್ಣುಗಳು ಸ್ವಲ್ಪ ಬೆಳೆಯುವ ಒಂದು ಪ್ರಯತ್ನ. ನಮ್ಮ ಇಲ್ಲಿ ಅಂತ ಹೇಳಿದ್ರೆ ನಾವು ಕೇರಳ ಬಾರ್ಡರ್ಲಿ ಇರುವುದು. ಕೇರಳದವರು ಅದರಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ. ನಾನಾ ವಿದೇಶಿ ಹಣ್ಣುಗಳು ನಮಗೆ ಇಲ್ಲಿ ಹತ್ತಿರದಲ್ಲಿ ಕೇರಳದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ನಾವು ಕೃಷಿ ಇಲಾಖೆಯಿಂದ ತುಂಬಾ ಟೂರ್ ಎಲ್ಲ ಹೋಗ್ತಾ ಇರ್ತೇವೆ ಈ ಕೇರಳಕ್ಕೆಲ್ಲ. ಅಲ್ಲಿ ಹೋಗುವ ಕೆಲವು ರೈತರ ತೋಟವನ್ನು ನೋಡುವಾಗ ನಮಗೆ ಬಹಳ ಖುಷಿಯಾಯಿತು. ಅವರು ಸಾಂಪ್ರದಾಯಿಕ ತೋಟದ ಒಟ್ಟಿಗೆ ಈ ವಿದೇಶಿ ಹಣ್ಣುಗಳನ್ನ ಬೆಳೆಸ್ತು ತುಂಬಾ ಲಾಭ ಗಳಿಸ್ತಿದ್ದಾರೆ. ಅಲ್ಲಿ ಕೃಷಿಕರ ಒಕ್ಕೂಟ ಎಲ್ಲ ಉಂಟು. ಅದನ್ನು ನೋಡಿಕೊಂಡು ನಾನು ಸಣ್ಣ ಮಟ್ಟದಲ್ಲಿ ಇಂದು ಇಲ್ಲಿ ಕೆಲವೊಂದು ಹಣ್ಣುಗಳನ್ನು ಪ್ರಾಯೋಗಿಕವಾಗಿ ಬೆಳೆದಿದ್ದೇನೆ. ದೊಡ್ಡ ತೋಟದ ಪ್ರಮಾಣದಲ್ಲಿ ಇಂತಲ್ಲ. ಅದರಲ್ಲಿ ನನಗೆ ಈಗ ಹೆಚ್ಚು ಒಂದು ಅನುಕೂಲ ಕಾಣುವುದು ನಮ್ಮ ಈ ಹಳೆ ಅಡಿಕೆ ತೋಟ ಉಂಟು. ಈ ಅಡಿಕೆ ತೋಟ ಏನಾಗಿದೆ ಅಂತ ಹೇಳಿ ಅಲ್ಲಲ್ಲಿ ಅಡಿಕೆ ತೋಟ ಮುರಿದುಕೊಂಡು ತೋಟ ಅಲ್ಲಲ್ಲಿ ಖಾಲಿ ಬಿಟ್ಟಿದ್ದಾರೆ. ಎಡೆಯಲ್ಲಿ ಅಡಿಕೆ ತೋಟ ನಟ್ಟರು ಅದೇನು ಪ್ರಯೋಜನಕ್ಕೆ ಬರುವುದಿಲ್ಲ. ಅದರಲ್ಲಿ ಈ ಮ್ಯಾಂಗೋಸ್ಟಿನ್ ಅಂತ ಹೇಳಿ ಒಂದು ವಿದೇಶಿ ಹಣ್ಣು ಈಗ ಹೆಚ್ಚು ಜನಪ್ರಿಯವಾಗ್ತಾ ಉಂಟು. ಅದು ತಿನ್ನಲಿಕ್ಕೂ ಬಹಳ ಸಿಹಿ, ಒಳ್ಳೆ ಮಾರುಕಟ್ಟೆ ಉಂಟು. ಅದನ್ನು ಈ ಹಳೆ ಅಡಿಕೆ ತೋಟದಲ್ಲಿ ನಟ್ಟರೆ ನನ್ನ ಪ್ರಕಾರ ಬಹಳ ಲಾಭದಾಯಕವಾಗಿ ಮಾಡಬಹುದು. ಅದು ಹಣ್ಣು ಆಗಲಿಕ್ಕೆ ಗಿಡ ನಟ್ಟು ಒಂದು 7 ವರ್ಷ ತಗೊಳ್ತದೆ. 7 ವರ್ಷ ತಕೊಂಡ ನಂತರ ಹಣ್ಣು ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ತುಂಬಾ ದೀರ್ಘಕಾಲ ಒಂದು ಹಣ್ಣು ಕೊಡುವ ಮರ. ಇತ್ತೀಚಿನ ತನಕ ಅದಕ್ಕೆ ಹೇಳಿಕೊಳ್ಳುವಂತ ರೋಗ ರುಜಿನಗಳು ಇಲ್ಲ. ಮತ್ತು ಅದು ತುಂಬಾ ಐಶ್ವರ್ಯಮ ಅಂತ ಹೇಳ್ತಾರೆ. ಒಂದು ಅಂದಾಜಿನ ಪ್ರಕಾರ 200-300 ವರ್ಷ ಲೈಫ್ ಅಂತ ಹೇಳ್ತಾರೆ. ಹಾಗೆ ಅದು ಅಲ್ಲಲ್ಲಿ ಒಂದು ಗಿಡಕ್ಕಿಂತ ಒಂದು ಗಿಡಕ್ಕೆ ನಾವು ಒಂದು 50 ಫೀಟ್ ಅಲ್ಲಿ ಒಂದೊಂದು ನಟ್ಟುಕೊಂಡ್ರೆ ಇನ್ನು ತೋಟದ ಅವಸಾನದ ಅಂಚಿಗೆ ಬರುವಾಗ ಒಂದು 10-20 ವರ್ಷದಲ್ಲಿ ನಮ್ಮ ಹಳೆ ತೋಟ ಎಲ್ಲ ಮುಗಿದು ಹೋಗುತ್ತದೆ. ಹಾಗೆ ಹೋಗುವಾಗ ಇದೊಂದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಮತ್ತು ಇದು ಎಂತ ನೀರು ನಿಲ್ಲುವ ಜಾಗಕ್ಕೂ ಇದು ಏನು ತೊಂದರೆ ಆಗುದಿಲ್ಲ. ಕೇರಳದಲ್ಲಿ ಒಂದು 2-3 ವರ್ಷಕ್ಕೆ ಫ್ಲಡ್ ಬಂತು. ಅಲ್ಲಿದ್ದು ಎಲ್ಲಾ ಕೃಷಿ ನಾಶವಾದರೂ ಮ್ಯಾಂಗೋಸ್ಟಿನ್ ಗಿಡ ಹಾಗೆ ಉಳಿದುಕೊಂಡಿದೆ. ಎಷ್ಟು ನೀರು ನಿಂತರೂ ಏನೂ ಆಗುವುದಿಲ್ಲ. ಅದನ್ನೊಂದು ಲಾಭದಾಯಕವಾಗಿ ನನ್ನ ಪ್ರಕಾರ ಬೆಳೆಯಬಹುದು. ಮತ್ತು ಈಗ ರಂಬುಟಾನು ಬೆಳೆಯಬಹುದು. ಅದು ಬೆಲೆಯಲ್ಲಿ ಸ್ವಲ್ಪ ಏರ್ಪೇರಾಗಿದೆ. ನಮ್ಮ ಇಲ್ಲಿ ಕರಾವಳಿ ಕತೆ ಅಂತ ಹೇಳಿದರೆ ಯಾವುದು ಬೆಳೆದ್ರೆ ಒಮ್ಮೆಲೆ ಬೆಳೆಯುತ್ತೆ, ಒಮ್ಮೆಲೆ ಮಾರುಕಟ್ಟೆಗೆ ಬರ್ತದೆ. ಅದು ಸ್ವಲ್ಪ ಬೆಲೆಯಲ್ಲಿ ಏರುಪೇರಾದರೂ ಮಾರ್ಕೆಟ್ ಇರುವಂತಹ ಹಣ್ಣು ರಂಬುಟಾನ್ ನಡಬಹುದು. ಮತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಮಗೆ ಬಂದದೆಲ್ಲವೂ ಲಾಭ ಅಂತ ಹೇಳಿ ಒಮ್ಮೆ ನಡುವ ಖರ್ಚು, ಒಂದು ಕಂಬದ ಖರ್ಚು ಅಲ್ಲದೆ ಮತ್ತೆ ಅದಕ್ಕೆ ವಿಪರೀತ ಏನು ಕೇರ್ ಕೊಡಬೇಕಾಗಿಲ್ಲ. ಅದೊಂದು ಡೆಸರ್ಟ್ ಮರುಭೂಮಿಯ ಗಿಡ ಆದರೆ ತುಂಬಾ ನೀರು ಕೇಳುವುದಿಲ್ಲ. ವರ್ಷ ಪೂರ್ತಿ ನೀರು ಕೊಡದಿದ್ದರೂ ಅದರಿಂದ ಒಂದು ಪ್ರಮಾಣದ ಆದಾಯ ಸಿಗ್ತದೆ. ಬೆಲೆಯಲ್ಲಿ ಈಗ ನೋಡಿ 200 ಇತ್ತು, 150, ಈಗ 100ಕ್ಕೆ ಮುಟ್ಟಿದೆ. ಆಗಲಿ ಸಿಕ್ಕಿದ್ದು ನಮಗೆ ಲಾಭ. ಅದು ಒಂದು ಹಣ್ಣಲ್ಲಿ 3/4 kg, 2 ಹಣ್ಣು ಸಾಧಾರಣ 1 kg ಎಲ್ಲ ಬರ್ತದೆ. ಅದೊಂದು ಗಿಡದಲ್ಲಿ ಒಂದು 10-20 kg ಬಂದರೂ ನಮಗೆ ಲಾಭ. ಹೆಚ್ಚೋದಕ್ಕೆ ನಾವು ಕಷ್ಟ ಕೊಡಬೇಕಾಗಿಲ್ಲ, ಹಾಗೆ ಮಾಡಿಕೊಳ್ಬಹುದು. ಅದರ ಜೊತೆಗೆ ಈಗ ಇತ್ತೀಚೆಗೆ ನನ್ನ ಪ್ರಕಾರ ಹಲಸಿಗೆ ತುಂಬಾ ಮಾರ್ಕೆಟ್ ಬರ್ತಾ ಉಂಟು. ಹಲಸಲ್ಲಿ ಮೊದಲು ನಮ್ಮ ಊರ ತಳಿ ಅಂತ ಹೇಳಿದರೆ ಅದು ಅಷ್ಟೊಂದು ಎಲ್ಲರಿಗೂ ಹಿಡಿಯುವುದಿಲ್ಲ. ಈಗ ಅದರಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಒಂದು ಮೊದಲು ಬಂತು. ಅದು ಬೇಗ 1-1.5 ವರ್ಷದಲ್ಲಿ ಹಣ್ಣು ಆಗ್ತದೆ, ಬಹಳ ಸ್ವೀಟ್ ಹಣ್ಣು. ಅದಕ್ಕೆ ಇತ್ತೀಚೆಗೆ ಒಂದು ಸಮಸ್ಯೆಯನ್ನು ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ನಮ್ಮ ಕರಾವಳಿ ವಿಪರೀತ ಮಳೆಯನ್ನು ತಾಳಿಕೊಳ್ಳುವುದಿಲ್ಲ. ಅದಕ್ಕೆ ಸ್ವಲ್ಪ ಫಂಗಸ್ ಆಗಿ ಸ್ವಲ್ಪ ಮರಕ್ಕೆ ತೊಂದರೆ ಕೊಡುತ್ತದೆ. ಈ ಹಲಸಿನಲ್ಲಿ ನನ್ನ ಪ್ರಕಾರ ನನ್ನ ಅನುಭವದಲ್ಲಿ ಹೇಳುವುದಾದರೆ ಸಿಂಧೂರು ಅಂತೇಳಿ ಒಂದು ಹಲಸು ಬಂದಿದೆ. ಕೇರಳ ಯೂನಿವರ್ಸಿಟಿ ಅವರು ಬಿಡುಗಡೆ ಮಾಡಿದ ತಳಿ. ಅದು ಒಂದು ಹಲಸು ಅಂತ ಹೇಳಿದ್ರೆ ಫಲ ಬರುವಾಗ 3 ಇಲ್ಲ 4 ವರ್ಷ ತಗೊಳ್ತದೆ. ದೊಡ್ಡ ಮರ ಆಗ್ತದೆ. ಮರಕ್ಕೆ ಯಾವುದೇ ಫಂಗಸ್ ರೋಗ ಬರುವುದಿಲ್ಲ. 20-30 kg ಒಂದೊಂದು ಹಣ್ಣು ಬರ್ತದೆ ಅದು. ಮತ್ತು ಹಣ್ಣು ಅಂತ ಹೇಳಿದರೆ ತುಂಬಾ ಕೆಂಪು ಸೊಳೆ, ತುಂಬಾ ಸ್ವೀಟು, ತುಂಬಾ ಡಿಮ್ಯಾಂಡ್ ಉಂಟು. ನಮಗೆ ಈಗ ಒಂದು ಹಲಸಿನ ಹಣ್ಣು ಸಾಧಾರಣ ಒಂದು 4 ಮರದಲ್ಲಿ ಫಲ ಸ್ಟಾರ್ಟ್ ಆಗಿದೆ. ಒಂದೊಂದು ಹಣ್ಣು 1,000ಕ್ಕೆ ಹೋಗಿದೆ. ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಹಣ್ಣನ್ನು ಮಾಡಿದ್ದಲ್ಲ ನಾವು, ಅದನ್ನ ಸಣ್ಣ ಒಂದು 400 ಗ್ರಾಮ್ಸ್ ಒಂದು ಪ್ಯಾಕೆಟ್ ಮಾಡಿಕೊಂಡು ನಾವು ಮಾರ್ಕೆಟ್ ಅಲ್ಲಿ ಕೊಟ್ಟಿದೆ. ಅದು ನಾವು ಇಲ್ಲಿ ಹಣ್ಣಾಗುತ್ತಿಗೆ ಮೊದಲೇ ಅವರು ಹೇಳಿರ್ತಾರೆ, ಅಷ್ಟು ಡಿಮ್ಯಾಂಡ್ ಉಂಟು. ಆದ್ದರಿಂದ ಒಂದೇ ಬೆಳೆ ಬೆಳೆಯುವುದರಿಂದ ವೆರೈಟಿ ಬೆಳೆದು ಒಳ್ಳೆಯದು.